ಇಷ್ಟು ದಿನ ಸ್ಯಾಂಡಲ್ವುಡ್ ಸಿನಿಮಾ ಪ್ರೇಕ್ಷಕರನ್ನ ಹಲವಾರು ವಿಭಿನ್ನ ಸಿನಿಮಾಗಳ ಮೂಲಕ ರಂಜಿಸಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೀನಾಸಂ ಸತೀಶ್ ಅವರು ಈಗ ವೈಟ್ ಅಂಡ್ ವೈಟ್ ನಲ್ಲಿ ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣೆ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಹಲೋ, ಹೇಗಿದ್ದೀರಾ ಅಂತಂದು. ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಫುಲ್ ಟೆನ್ಷನ್ ಅಲ್ಲಿ ಮಾಡ್ತಿದ್ದೀರಾ. ಅಂಡ್ ವೈಟ್ ಅಂಡ್ ವೈಟ್ ಅಲ್ಲಿ ಪಕ್ಕಾ ಬ್ಯಾಕ್ ಗ್ರೌಂಡ್ ಹಳ್ಳಿ ಶೈಲಿಯಲ್ಲಿ ಮಾಡ್ತಿದ್ದೀರಾ. ಸೊ ಅಯೋಗ್ಯ ಆಗಿರ್ಬೋದು, ನಿಮ್ಮ ಆಲ್ಮೋಸ್ಟ್ ಸಿನಿಮಾಗಳೆಲ್ಲಾನು ಸಹ ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲೇ ಬಂದಿರುವಂತದ್ದು. ಇದು ಕೂಡ ಅದು ಬರ್ತಾ ಇದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ದಿ ರೈಸ್ ಆಫ್ ಅಶೋಕ ಸಿನಿಮಾದ ಬಗ್ಗೆ? ಅಲ್ಲ, ನಾನು ಹಳ್ಳಿಲೇ ಹುಟ್ಟಿರೋದ್ರಿಂದ ಹಳ್ಳಿ ನನ್ನ ಜೀವ. ಅಂಡ್ ಹಳ್ಳಿ ಜನ ಆಗ್ಬೋದು, ಹಳ್ಳಿ ಕಲ್ಚರ್ ಆಗ್ಬೋದು, ಅಲ್ಲಿ ಬಂದು ನೀವು ಫ್ರೇಮ್ ಇಟ್ರೆ ಸಾಕಷ್ಟು ವಿಷಯಗಳು ಮೆಟಾಫರ್ಗಳಾಗ್ಬಿಡ್ತವೆ, ಅಂದ್ರೆ ರೂಪಕಗಳಾಗ್ಬಿಡ್ತವೆ. ನಿಮ್ಗೆ ಎಲ್ಲಿ ಫ್ರೇಮ್ ಇಟ್ರು ಬ್ಯೂಟಿನೇ. ಹಳ್ಳಿ ಒಳಗಡೆ ಬಂದು ನಾವು ಸಿಟಿ ಸಿನಿಮಾಗಳು ಮಾಡ್ಬೇಕಾದ್ರೆ ಸಾಕಷ್ಟು ಚಾಲೆಂಜ್ಗಳಿರುತ್ತೆ. ಹಳ್ಳಿ ಸಿನಿಮಾಗಳಲ್ಲಿ ನಿಮಗೆ ಒಂದು ಫ್ರೇಮ್ ಇಟ್ಟರೆ ಸಾಕು, ಸೂಪರ್ ಆಗಿರುತ್ತೆ. ಹಳ್ಳಿ ಸಿನಿಮಾಗಳು ಯಾವಾಗಲೂ ನನಗೆ ಅದರಲ್ಲೂ ಇದು 70s ಹಳ್ಳಿನ ಕ್ರಿಯೇಟ್ ಮಾಡಿದ್ವಿ. ಕಂಪ್ಲೀಟ್ಲಿ ಮೊಬೈಲ್ ಇಲ್ಲ, ಲೈಟ್ ಇಲ್ಲ, ಅಂಡ್ ಲೈಟ್ ಕಂಬಗಳಿರಲ್ಲ, ಆಮೇಲೆ ಟಾರ್ ರೋಡ್ ಇರಲ್ಲ. ಈ ತರದ ಹಳ್ಳಿನ ಕ್ರಿಯೇಟ್ ಮಾಡೋದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅದನ್ನ ಅಚೀವ್ ಮಾಡಿದೀವಿ. ಅದನ್ನ ನೋಡೋದು ನಿಮಗೆ ಆ 70s ನಿಮ್ನೆಲ್ಲ ಕರ್ಕೊಂಡು ಹೋಗ್ತೀವಿ. ದಿ ರೈಸ್ ಆಫ್ ಅಶೋಕ ಶೂಟಿಂಗ್ ಅಂತೂ ಅದ್ದೂರಿಯಾಗಿ ನಡೀತಾ ಇದೆ. ಅದ್ರ ಜೊತೆಗೆ ಬರದಿಂದ ಸಾಗ್ತಾ ಇದೆ. ಸೊ ಇವತ್ತು ಯಾವ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಯಾವ ಒಂದು ಸಾಂಗ್ ಅನ್ನ ಶೂಟ್ ಮಾಡ್ತಿದ್ರ ಅಂತ? ಮಾದೇವ ಸಾಂಗ್ ನಡೀತಾ ಇದೆ. ಇದು ಬಂದು ಹಳ್ಳಿ ಜನ ಎಲ್ಲ ಸೇರ್ಕೊಂಡು ಹಬ್ಬ ಮಾಡುವಂತ ಹಾಡಿದು. ಅಂದ್ರೆ ಇದರಲ್ಲಿ ಒಂದು ಭಕ್ತಿ ಮತ್ತೆ ಅವನ ಅಶೋಕನ ಎನರ್ಜಿ ಮತ್ತೆ ಆ ಭಕ್ತಿನಲ್ಲಿ ಇರುವಂತ ಫಿಲಾಸಫಿ ಇದೆಲ್ಲವೂ ಮೇಳೈಸಿ ಕಡೆಗೆ ಒಂದು ಏನಂದ್ರೆ ಆ ಮಾದೇವನ ಬಗ್ಗೆ ಆಡ್ತಾ 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 ಅದರಲ್ಲಿ ಮುಳುಗೋಗುವಂತ ಹಾಡಿದ್ದು. ನಾನು ವೈಟ್ ಅಂಡ್ ವೈಟ್ ಅಲ್ಲಿ ನೋಡ್ಕೊಂಡು ಮದುವೆ ಗಂಡಾಗ್ಬಿಟ್ರಾ ಅಂತ ಹೇಳ್ಬಿಟ್ಟು ನನಗೆ ಶಾಕ್ ಆಯ್ತು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸಾಂಗ್ ಬಗ್ಗೆ ಆಗಿರ್ಬೋದು, ಶೂಟಿಂಗ್ ಬಗ್ಗೆ ಆಗಿರ್ಬೋದು? ಅದ್ಭುತವಾಗಿ ಬರ್ತಾ ಇದೆ. ಎಲ್ಲಾ ಆರ್ಟಿಸ್ಟ್ಗಳು ಇದಾರೆ ಇವತ್ತು. ಸಪ್ತಮಿ ಅವರು ಇದಾರೆ ಅಂಡ್ ಪ್ರತಿಯೊಬ್ರು ಇದಾರೆ. ದೊಡ್ಡ ಸೆಟಪ್, ಒಂದು 500 ಜನ ಜೂನಿಯರ್ಸ್ ಹಾಕೊಂಡು ಶೂಟ್ ಮಾಡ್ತಾ ಇದೀವಿ ಇವತ್ತು. ಇದೊಂಥರ ಕ್ರೇಜಿ ಆಗಿದೆ. ಅಂಡ್ ಸಿನಿಮ್ಯಾಟಿಕ್ ಫೀಲ್ ಕೊಡೋಕೆ ಅಂದ್ರೆ ಇದು ಮಾಡ್ತಾ ನನಗೆ ಅನ್ಸಿದ್ದು ಬಜೆಟ್ ಜಾಸ್ತಿ ಆಯ್ತು ಅನ್ನೋದಕ್ಕಿಂತ ಬಜೆಟ್ ಜಾಸ್ತಿ ಅಲ್ಲ ನಮ್ದು. ಅಂದ್ರೆ ಆ ಸಿನಿಮಾಗೆ ಏನ್ ಬೇಕು ಆ ಬಜೆಟ್ ಹಾಕ್ತಾ ಇದೀವಿ. ಆದ್ರೆ ಮಾಡ್ತಾ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಲಾರ್ಜರ್ ದನ್ ಲೈಫ್ ಅಂದ್ರೆ ವಿಜುವಲಿ ದೊಡ್ಡ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ ಅಂಡ್ ಥ್ರಿಲ್ಲಿಂಗ್ ಆಗಿರುತ್ತೆ. ಅಂಡ್ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಮೆಲ್ಲರೂ ಎಂಜಾಯ್ ಮಾಡ್ತೀವಿ. ನಿಮ್ಮ ಈ ಹಿಂದಿನ ಸಿನಿಮಾಗಳಿಗೂ ದಿ ರೈಸ್ ಆಫ್ ಅಶೋಕಕ್ಕೂ ಏನ್ ಡಿಫ್ರೆನ್ಸಸ್ ಇರುತ್ತೆ ಅಂಡ್ ಯಾವ ರೀತಿ ಅಂತ ವಿಭಿನ್ನವಾದಂತಹ ಒಂದು ಕಂಟೆಂಟ್ ನ ಸಿನಿ ಪ್ರೇಕ್ಷಕರು ಕಾಯ್ಬೋದು ಅಂತ? ದ ರೈಸ್ ಆಫ್ ಅಶೋಕ ಬಂದು 70s, ಅದೇ ರೆಟ್ರೋ ಲುಕ್, ಕಂಪ್ಲೀಟ್ಲಿ 70ರ ದಶಕದ ನಡೆದಿರುವಂತ ಕತೆ. ಇದು ನಿಮಗೆ ಆ ಟೈಮ್ ಕರ್ಕೊಂಡು ಹೋಗುತ್ತೆ. ಅಂಡ್ ಒಂದು ಸಮುದಾಯದ ಹೋರಾಟದ ಕತೆ ಇದು. ಅಂಡ್ ನಿಮಗೆ ಒಂದು ಚಂದಮಾಮ ಕತೆ ಕಟ್ಟಿದಂಗೆ ನೀಟಾಗಿ ಕತೆ ಕಟ್ಕೊಂಡು ಹೋಗಿದ್ವಿ. ಆ ಎಲಿವೇಶನ್ಗಳು, ಆ ಕ್ರೌಡು, ಆ ಗ್ರ್ಯಾಂಡ್ ಆಗಿರೋ ವಿಜುವಲ್ಸ್ ನೋಡೋದಕ್ಕೆ ಥಿಯೇಟರ್ ಮಜಾ ಇರುತ್ತೆ. ಅಂಡ್ ಅಫ್ಕೋರ್ಸ್ ಇದು ನನ್ನ ಕರಿಯರ್ ಅಲ್ಲಿ ಇದುವರೆಗೂ ಮಾಡಿರೋದ್ರಲ್ಲಿ ಇದು ಬಿಗ್ ಬಜೆಟ್ ಸಿನಿಮಾ. ಒಂದ್ ಕಡೆ ನಾಯಕತ್ವದ ಒಂದು ಜವಾಬ್ದಾರಿ, ಮತ್ತೊಂದ್ ಕಡೆ ನಿರ್ದೇಶನದ ಜವಾಬ್ದಾರಿ. ಸೊ ಎರಡನ್ನೂ ಯಾವ ರೀತಿ ಬ್ಯಾಲೆನ್ಸ್ ಅನ್ನ ಮಾಡ್ತಿದ್ರ? ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾಯಕತ್ವ ಅಷ್ಟೇ ನಾನು ಮಾಡ್ತಾ ಇರೋದು, ಉಳಿದು ಉಸ್ತುವಾರಿ ಮಾಡ್ತಾ ಇದ್ದೀನಿ. ಆದ್ರೆ ಡೈರೆಕ್ಷನ್ ಮಾಡ್ತಿರೋದು ಮನು ಶೆಟ್ಗಾರ್ ಅವರು. ಅವ್ರದ್ದೇ ಡೈರೆಕ್ಷನ್, ನಂದಲ್ಲ. ಅದು ಏನೋ ಚೇಂಜಸ್ ಮಾಡಿದ್ದುಂಟಾ? ಬಿಕಾಸ್ ಅವ್ರಿಗೆ ನಿಮ್ಮ ಹತ್ರ ಬಂದು ಕತೆ ಅದು ಇದೆಲ್ಲ ಮಾಡಿದ್ರೆ ಕಥೆನಲ್ಲಿ ಏನು ಚೇಂಜಸ್ ಮಾಡಿಲ್ಲ. ನಾನು ಡೈರೆಕ್ಟರ್ ಮುಂಚೆ ವಿನೋದ್ ಅವರು ಇದ್ರಲ್ಲ, ಅವರು, ನಾವು ಮತ್ತೆ ಪ್ರೊಡ್ಯೂಸರ್ ಮತ್ತೆ ಮನು ಎಲ್ಲ ಸೇರಿ ಒಂದಷ್ಟು ಸೀನ್ಗಳನ್ನ ಚೇಂಜಸ್ ಮಾಡಿದ್ವಿ. ಅದೇ ಅವ್ರೇನ್ ಮಾಡ್ಬಿಟ್ಟು ಹೋಗಿದ್ರು ಅದನ್ನೇ ಮಾಡ್ತಾ ಇದೀವಿ. ಸಪ್ತಮಿ ಗೌಡ ಅವರು ನಿಮ್ಮ ಒಂದು ಶೂಟಿಂಗ್ ಎಂಟ್ರಿ ಕೊಟ್ಟಿರುವಂತದ್ದು. ನಿನ್ನೆ ಅಷ್ಟೇ ಸೈಕಲ್ ಸವಾರಿಯನ್ನ ಮಾಡಿದ್ರೆ, ಇವತ್ತು ಎತ್ತಿನ ಗಾಡಿ ಇಟ್ಕೊಂಡ್ ಬಂದಿದ್ರ. ಸೊ ಯಾವ ರೀತಿ ಅಂತ ವಿಭಿನ್ನವಾಗಿ ಶೂಟ್ ಬರ್ತಿದೆ? ಸಪ್ತಮಿ ಅವ್ರದ್ದು ನಂದು ನಿಮಗೆ ಆ ಥಿಯೇಟರ್ ಅಲ್ಲಿ ನೋಡಿದಾಗಲೇ ಒಂದು ಖುಷಿ ಆಗುತ್ತೆ. ಅಂಡ್ ಅವರು ಕಾಂತಾರ ನೋಡಿ ಇಷ್ಟಪಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ನ. ಪಾಪ್ಕಾರ್ನ್ ಮಂಕಿ ಟೈಗರ್ ನೋಡಿ ಖುಷಿ ಆಗಿತ್ತು ನನಗೆ. ಅಂಡ್ ಇದರಲ್ಲಿ ನೀವು ಬಹುಶಃ ಅದೆರಡು ಕಾಣಿಸಲ್ಲ ಈ ಪಾತ್ರದಲ್ಲಿ. ಅದೆರಡು ಶೇಡ್ ಕಾಣಿಸ್ತಾ ಇರೋಂಗೆ ಅವ್ರನ್ನ ಈ ಪಾತ್ರಕ್ಕೆ ಹೋಗಿಸಿ ಮಾಡಿಸಿದೀವಿ. 100% ನೀವೆಲ್ಲ ಖುಷಿ ಆಗ್ತೀವಿ. ಅಯೋಗ್ಯ ಸಿನಿಮಾದಲ್ಲಿ ಏನಮ್ಮಿ ಏನಮ್ಮಿ ಅನ್ನುವಂತ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಬಿಕಾಸ್ ಅದು ಪಕ್ಕ ಹಳ್ಳಿ ಬ್ಯಾಕ್ ಶಾಪ್ ಶೈಲಿಯಲ್ಲೇ ಮಾಡಿರುವಂತದ್ದು. ಸೊ ಈ ಸಿನಿಮಾದಲ್ಲಿ ಆತರ ಒಂದು ಸಾಂಗ್ ಯಾವ್ದಾದ್ರು ಎಕ್ಸ್ಪೆಕ್ಟ್ ಮಾಡಬಹುದಾ? 100% ಇದೆ. ಒಂದು ಸಾಂಗ್ ಇದೆ ನಂದು, ಅವ್ರದ್ದು ಒಂದು ಬ್ಯೂಟಿಫುಲ್ ಲವ್ ಟ್ರ್ಯಾಕ್ ಇದೆ. ಅದು ತುಂಬಾ ಚೆನ್ನಾಗಿ ಬರುತ್ತೆ. ಐ ಹೋಪ್ ನೀವು ಏನಮ್ಮಿ ಇಷ್ಟಪಟ್ಟಿದ್ರು ಅದಕ್ಕಿಂತ ಚೆನ್ನಾಗಿದೆ ಇದು. ಅದರಷ್ಟೇ ಕ್ವಾಲಿಟಿ, ಅದಕ್ಕಿಂತ ಚೆನ್ನಾಗಿ ಶೂಟ್ ಮಾಡೋ ಪ್ರಯತ್ನ ಮಾಡ್ತೀವಿ. ಎಷ್ಟು ಪರ್ಸೆಂಟೇಜ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ? ಇನ್ನು ಎಷ್ಟು ಪೆಂಡಿಂಗ್ ಇದೆ? ಹಾಗೇನೆ ಎಲ್ಲೆಲ್ಲೆಲ್ಲ ಚಿತ್ರೀಕರಣ ಮಾಡಿದಿರಾ ಅಂತ? 70% ಆಗಿದೆ. ಅಲ್ಲ, 80% ಆಗೋಯ್ತೀನಿ. ಒಂದು 10 ದಿವಸ ಶೂಟಿಂಗ್ ಮಾಡಿದ್ರೆ ಆಲ್ರೆಡಿ ಆಲ್ಮೋಸ್ಟ್ ಆಲ್ ಮುಗೀತು ಶೂಟಿಂಗು. ಅಂಡ್ ಚಾಮರಾಜನಗರ ಮತ್ತೆ ನಂಜನಗೂಡು, ಶ್ರೀರಂಗಪಟ್ಟಣ, ಇಲ್ಲಿ ಮತ್ತೆ ಬೆಂಗಳೂರು ಸುತ್ತಮುತ್ತ ಸಾಕಷ್ಟು ಒಂದು 15-20 ಲೊಕೇಶನ್ ಶೂಟ್ ಮಾಡಿದ್ವಿ. ಥ್ಯಾಂಕ್ ಯು. ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಸಿನಿಮಾವನ್ನ? ಸಾಕು, ಇನ್ನೂ ಆಗಸ್ಟ್ ಅಲ್ಲಿ ರಿಲೀಸ್ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.